ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಗುರು ಪುಷ್ಯ ನಕ್ಷತ್ರವು ತುಂಬ ಶುಭಕರವಾಗಿದೆ. ಪುಷ್ಯ ನಕ್ಷತ್ರ ಗುರುವಾರದಂದು ಬಂದರೆ ಯಾವುದೇ ಕಾರ್ಯಕ್ಕೆ ಗುರುಗ್ರಹದ ಆಶೀರ್ವಾದ ಸಿಗುತ್ತದೆ. ಆದರೆ ವಿವಾಹ ಶುಭ ಕಾರ್ಯಗಳಿಗೆ ಇದು ಯೋಗ್ಯವಲ್ಲ. ಪುಷ್ಯ ನಕ್ಷತ್ರವು 27 ನಕ್ಷತ್ರಗಳ ರಾಜ ಎನ್ನಲಾಗಿದೆ. ಗುರು ಪುಷ್ಯ ನಕ್ಷತ್ರ ಯೋಗವನ್ನು ಅತ್ಯಂತ ಮಂಗಳಕರ ಎನ್ನಲಾಗಿದೆ. ಈ ದಿನ ಮನಸ್ಸಿನಲ್ಲಿ ಬೇಡಿಕೊಂಡಿದ್ದೆಲ್ಲ ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಹೊಸ ವ್ಯವಹಾರ ಪ್ರಾರಂಭಿಸಲು ಬಯಸುವವರು ಈ ದಿನ ಆರಂಭಿಸಬಹುದಾಗಿದೆ. ಹೀಗೆ ಅನೇಕ ಪ್ರಯೋಜನಕಾರಿಯಾಗಿದೆ ಈ ಗುರು ಪುಷ್ಯಾಮೃತ ಯೋಗ. ಸ್ನೇಹಿತರೆ, ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಗುರು ಪುಷ್ಯಾಮೃತ ಯೋಗವು ನವೆಂಬರ್ 21 ಗುರುವಾರ ಬೆಳಗ್ಗೆ 6:20 ಪ್ರಾರಂಭವಾಗಿ ಮಧ್ಯಾಹ್ನ 3:35 ಕೊನೆಗೊಳ್ಳುತ್ತದೆ. ಈ ದಿನವು ತುಂಬ ಶುಭಕರವಾಗಿದ್ದು ಪೂಜಾ ಕಾರ್ಯಕ್ರಮ, ಶುಭ ಕಾರ್ಯಕ್ರಮಗಳು, ಗೃಹ ಪ್ರವೇಶಗಳನ್ನು ಕೈಗೊಳ್ಳಬಹುದು. ಆದರೆ ವಿವಾಹ ಕಾರ್ಯಗಳಿಗೆ ಇದು ಯೋಗ್ಯವಲ್ಲ. ಈ ಸಮಯದಲ್ಲಿ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ಯಶಸ್ಸು ಖಂಡಿತ. ಅಷ್ಟೇ ಅಲ್ಲ, ಗುರುಗ್ರಹವು ಜ್ಞಾನ, ಸಂಪತ್ತು, ಅದೃಷ್ಟ ಮತ್ತು ಆಧ್ಯಾತ್ಮಿಕತೆಯ ಅಧಿಪತಿ ಎಂದು ಪರಿಗಣಿಸಿದ್ದರಿಂದ ಈತನ ಕೃಪೆ ಇಟ್ಟರೆ ಸಂಪತ್ತು, ಜ್ಞಾನ, ಹಣವನ್ನು ತಂದುಕೊಡುತ್ತಾನೆ. ಈ ದಿನದಂದು ಚಿನ್ನ, ಬೆಳ್ಳಿ, ಭೂಮಿ, ಕಟ್ಟಡ, ವಾಹನಗಳನ್ನು ಖರೀದಿಸಬಹುದು. ಈ ದಿನ ದಾನ ಮಾಡುವುದು ತುಂಬ ಶುಭಕರ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.